ನಾವು 30 ವರ್ಷ ಕೆಲಸ ಮಾಡಿದ್ರು, ಇವತ್ತು ನಮ್ಗೆ 18,000 ರೂಪಾಯಿ ಸ್ಯಾಲ್ರಿ ಇದೆ. ನಾವು ಈ ಸ್ಯಾಲ್ರಿ ಕೇಳುತ್ತೆ ತಪ್ಪಾಗಿದೆ ಅವ್ರಿಗೆ. ನಮ್ಮನ್ನ ಬೀದಿಗೆ ಹಾಕಿ 20,000 ಸಂಬಳ ಸರ್. ನಮ್ಗೆ 2 ಮಕ್ಕಳು ಹೆಂಗ್ ಓದಿಸ್ಲಿ ಹೆಂಗ್ ಮಾಡೋಣ ಸರ್. ಬೆಂಗಳೂರು ಬಾಡಿಗೆ ಕಟ್ಕೊಂಡು ಇವ್ರಿಗೆ ಮ್ಯಾನೇಜ್ಮೆಂಟ್ ಒಬ್ಬವನ್ ಸರ್, ಅವನಿಂದಲೇ ಇದಾಗ್ತಾ ಇರೋದು. ಅವನೇ ಮೇಡಮ್ಗೆಲ್ಲ ಕುಮ್ಮ ಕೊಟ್ಟು ಮಾಡ್ರಿ ಸರ್. ನಮ್ಗೆ ನಮ್ ನ್ಯಾಯ ಬೇಕು ಸರ್. ನಾವು ಕೇಳ್ತಾ ಇರೋದು ಕೆಲಸ ಅಷ್ಟೇ. ಈಗ 16 ಜನ ಒಬ್ಬ ಎಂಪ್ಲಾಯಿನ್ ತೆಗ್ದಾಕ್ತಂದ್ರ ಅದ್ರ ಫ್ಯಾಮಿಲಿ ಬೀದಿ ಬಂದಿದೆ. ಇವತ್ತುವರೆಗೂ ನಾವು 30 ವರ್ಷ ಸರ್ವಿಸ್ ಮಾಡಿದ್ರು 20,000 ಸ್ಯಾಲ್ರಿ ಇಲ್ಲ. ಈ ತರ ಇವರು ನಮ್ಮನ್ನ ಈ ತರ ಬೀದಿಗೆ ಹಾಕಿ ಅನ್ಯಾಯ ಮಾಡಿದ್ದಾರೆ. ನಮಗೆ ಕೆಲಸ ಬೇಕಷ್ಟೇ ಬೇಕಾಗಿರೋದು. ನಮಗೆ ಸೆಟಲ್ಮೆಂಟ್ ಕಾರ್ಮಿಕ ವಿರೋಧ ನೀತಿಗೆ, ಆಡಳಿತ ವರ್ಗಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕಾರ್ಮಿಕರನ್ನು ಒಕ್ಕಲೆಬ್ಬಿಸುವ ಆಡಳಿತ ನೀತಿಗೆ ಕಾರ್ಮಿಕ ಕಾಯ್ದೆಗಳನ್ನು ಉಲ್ಲಂಘಿಸಿ ಕೆಲಸದಿಂದ ತೆಗೆದುಹಾಕಿರುವ ಮ್ಯಾನೇಜ್ಮೆಂಟ್ಗೆ, ಅಕ್ರಮವಾಗಿ ಮುಚ್ಚಿರುವ ಆಡಳಿತ ವರ್ಗಕ್ಕೆ, ಕಾರ್ಮಿಕ ವಿರೋಧ ನೀತಿಗೆ, ಮ್ಯಾನೇಜ್ಮೆಂಟ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಆಡಳಿತ ವರ್ಗಕ್ಕೆ, ಕಾರ್ಮಿಕ ವಿರೋಧ ನೀತಿಗೆ, ಆಡಳಿತ ವರ್ಗಕ್ಕೆ ನಂದು 27 ವರ್ಷ ಸರ್ವಿಸ್ ಸರ್. ನಂದು 800 ರೂಪಾಯಿ ಸಂಬಳ ಸೇರ್ಕೊಂಡೆ ಸರ್. 800 ರೂಪಾಯಿ ಸಂಬಳ ಸೇರ್ಕೊಂಡು ನಾವು ವರ್ಷ ಇಂಕ್ರಿಮೆಂಟ್ ಕೇಳಿದ್ಕೆ ನಿಮ್ದು ಯಾವುದೋ ನೀವು ಇದಿಲ್ಲ, ಕಂಪ್ನಿಗೆ ನೀವಿಲ್ಲ, ನೀವು ಇದ್ರ ಥರ ಅಂತ ಹೇಳ್ಬಿಟ್ಟು ನಮಗೆ ಮೋಸ ಮಾಡಿರಿ ಸರ್. ನಮ್ಗೆ ಯಾರು ಸೇರ್ಕೊಂಡು ನಾವು ಯೂನಿಯನ್ ಮಾಡ್ಕೊಂಡಿವಿ ಸರ್. ಯೂನಿಯನ್ ಮಾಡ್ಕೊಂಡಿದ್ಮೇಲೆ ಅಲ್ಲಿ ನಮ್ಮ ಹೆಡ್ ಆಫೀಸ್ ಇರೋದು ಅಲ್ಲಿ ಪೆಣ್ಯದಲ್ಲಿ ಸರ್. ಪೆಣ್ಯದಿಂದ ಇಲ್ಲಿ ಟ್ರಾನ್ಸ್ಫರ್ ಅಷ್ಟೇ. ನಿಮ್ಮದು ಕಂಪ್ನಿ ಎಲ್ಲ ಒಂದೇ ಥರ ಇರುತ್ತೆ. ನಿಮ್ದು ಯಾವುದು ಏನು ಮಾಡಲ್ಲ, ನಿಮಗೆಲ್ಲ ಇದು ಫೆಸಿಲಿಟಿ ಕೊಡ್ತೀವಿ, ನಿಮ್ಗೇನು ಇದು ಮಾಡೋ ತೊಂದರೆ ಮಾಡಲ್ಲ ಅಂದ್ಬಿಟ್ಟು ಇಲ್ಲಿಗೆ ತಂದು ಇದು ಮಾಡಿರಿ ಸರ್. ಬೆಂಗಳೂರಿಗಿಂದ ಇಲ್ಲಿ ಕ್ರಿಸ್ಟಲ್ಲಿ ತಂದು ಹಾಕಿರಿ ಸರ್. ಇಲ್ಲಿ 4 ವರ್ಷ ಮಾಡಿರು. ಇದೇ ಇವರು ಓನರ್ ಬಂದ್ಬಿಟ್ಟು ಇವು ಹುಡುಗ ಬೇಷು ಹೆಂಗೆ ಸೂಪರ್ ಕೆಲಸ ಮಾಡ್ತಾನೆ ಇವರಲ್ಲಂತೂ ಅವ್ರ ಫ್ಯಾಮಿಲಿಗೆಲ್ಲ ಪರಿಚಯ ಮಾಡಿಕೊಟ್ರು ಸರ್. ಮಾಡಿಕೊಟ್ಟು ಏಕಾಏಕಿ ಯೂನಿಯನ್ ಮಾಡ್ಕೊಂಡಿರೋದಕ್ಕೆ ತೆಗ್ದಾಕ್ಬಿಟ್ರು ಸರ್. ಒಬ್ಬ ಮ್ಯಾನೇಜರು ನನ್ನ ಹತ್ರ ಕೆಲಸ ಕಲಿತು 1 ಲಕ್ಷ ರೂಪಾಯಿ ಸ್ಯಾಲ್ರಿ ತಂತಾನೆ ಸರ್. ಮ್ಯಾನೇಜರು ನನ್ನ ಹತ್ರ ಕೆಲಸ ಹತ್ಬಿಟ್ಟಾನೆ. ಒಂದು ಮಿಷಿನ್ ಇದು ಚೆಕ್ ಮಾಡೋಕ್ಕೆ ಬರೋಲ್ಲ, ಒಂದು ಮಿಷಿನ್ ಇದು ಚೆಕ್ ಮಾಡೋಲ್ಲ. ಮ್ಯಾನೇಜ್ಮೆಂಟ್ ಥರ ತಗೊಂಡವ್ರೆ. ನಾನು ಕೆಲಸ ಹೇಳ್ಕೊಟ್ಟಿದ್ದೆ ಸರ್. ಅಂಥವ್ರೆಲ್ಲ 40 ಜನ ಅಲ್ಲೇ ಇದ್ದಾರೆ. ನಮ್ಮನ್ನು ಬೀದಿಗೆ ಹಾಕಿ 20,000 ಸಂಬಳ ಸರ್. ನನಗೆ 2 ಮಕ್ಕಳು ಹೆಂಗೆ ಓದಿಸ್ಲಿ ಹೆಂಗೆ ಮಾಡೋಣ ಸರ್. ಬೆಂಗಳೂರು ಬಾಡಿಗೆ ಕಟ್ಕೊಂಡು ನಮ್ಮಮ್ಮ ಶುಗರ್ ಐತೆ, ನನಗೆ ಶುಗರ್ ಐತೆ. ನಮ್ಗೆ ಯಾರು ಕೆಲಸ ಕೊಡ್ತಾರೆ ಸರ್? ನಮ್ಗೆ ಬೇಕು, ನ್ಯಾಯ ಬೇಕು. ಇವ್ರಿಗೆ ಮ್ಯಾನೇಜ್ಮೆಂಟ್ ಒಬ್ಬವನು ಸರ್, ಅವನಿಂದಲೇ ಇದಾಗ್ತಾ ಇರೋದು. ಅವನೇ ಮೇಡಮ್ಗೆಲ್ಲ ಕುಮ್ಮ ಕೊಟ್ಟು ಮಾಡಿರಿ ಸರ್. ನಮ್ಮ ನ್ಯಾಯ ಬೇಕು ಸರ್. ನಮ್ಗೆ ನ್ಯಾಯ ಬೇಕು. ಕಂಪ್ಲೀಟ್ ಈಗ ಕಾರ್ಮಿಕ ಕಾಯ್ದೆ ಇರ್ತದೆ ನಿಮ್ದು. ಹೌದು ಸರ್, ಉಲ್ಲಂಘನೆ ಮಾಡ್ಯವ್ರು ಸರ್. ಉಲ್ಲಂಘನೆ ನಾವು ಕೆವಿಡ್ ಹಾಕಿದ್ದೀವಿ 3 ಅಲ್ಲೇ 9 ತಿಂಗಳ ಸರ್. ಕೆವಿಡ್ ಹಾಕಿದ್ದೀವಿ. ನೈಟ್ 4 ಜನ ಬರ್ತೀವಿ, ಫಸ್ಟ್ ಶಿಫ್ಟ್ 4 ಜನ ಬರ್ತೀವಿ. ಇಲ್ಲೇ ಮನೆಗೆ ಅಂತೀವಿ ಸರ್. ಯಾರನ್ನು ಬಂದಾಗ ಹಿಂಗೆಲ್ಲ ಒಗ್ಗಟ್ಟೆ ಸೇರ್ಕೊಂಡು ಮಾಡ್ತೀವಿ ಸರ್. ಇವತ್ತು ದೌರ್ಜನ್ಯ ಮಾಡಿ ಪೊಲೀಸರು ಕರ್ಕೊಂಬಂದು ಇದು ಮಾಡಿದ್ದಾರೆ. ಕಾನೂನು ಬಾಹಿರ ಈಗ ಮಾಡಿದ್ದಾರೆ ಸರ್. ದುಡ್ದಿದ್ದೀವಿ ಸರ್. ನಮಗೆ ನ್ಯಾಯ ಬೇಕು ಸರ್. ಪೊಲೀಸರು ಯಾಕೆ ಕೆವಿಡ್ ಹಾಕಿಲ್ಲ ನೀವು? ಏನು ಕೆವಿಡ್ ನಡೆಯಲ್ಲ? ನಾವು ಸರ್ಕಾರಕ್ಕೆ ದುಡ್ಡು ಕಟ್ಟವ್ರೆ, ಇದು ಮಾಡಿದ್ದೀವಿ. ನಾವು ಬಂದಿದ್ದಾರೆ ಅಲ್ಲಿಂದ ಕೇಂದ್ರ ಇದು ಸರ್ಕಾರದಿಂದ ನನಗೆ ಇದು ಪರ್ಮಿಷನ್ ಕೊಟ್ಟವ್ರೆ. ನಾವು ತಾಂಡೆ ಹೋಗ್ತೀವಿ ಅಂತ ಅಂದಾರೆ ಸರ್. ನಮ್ಮ ಲಾಯರ್ ಬರ್ತಾರೆ, ನಮ್ಮ ಇದ್ರೆ ಅಂದರು ಹಂಗೂ ಇದು ಮಾಡ್ತಾಯಿಲ್ಲ ಸರ್. ಏನೋ ನಮಗೆ ನ್ಯಾಯ ಬೇಕು ಸರ್. ನಮಗೆ ಹೊಟ್ಟೆ ನೋಡಿ ಇದಾಗಿದೆ ಸರ್. ಅದೇ ಎಲ್ಲ ಬಿಚ್ಚಿಕ್ಕವ್ರು ಸರ್. ಎಲ್ಲ ಮ್ಯಾನೇಜ್ಮೆಂಟ್ ಒಳಗಡೆ ಇದೆ ಸರ್. ಮ್ಯಾನೇಜ್ಮೆಂಟ್ನವ್ರು ಒಳಗಡೆ ಅವ್ರೆ, ಮೇಂಟೆನೆನ್ಸ್ ಅವ್ರೆ, ಎಲೆಕ್ಟ್ರಿಕಲ್ ಅವ್ರೆ, HR ಒಳಗಡೆ ಅವ್ರೆ. ಆದರೂ ಈಚೆಗೆ ಬರ್ತಾ ಇಲ್ಲ. ಪೊಲೀಸರು ಬಿಟ್ಟು ಇವಾಗ ಎಲ್ಲ ಮಿಷಿನ್ ಎಲ್ಲ ಶಿಫ್ಟ್ ಮಾಡಿ ಕ್ರೈನ್ ತರಿಸವ್ರೆ. ಲಾರಿಗಳು ನೋಡಿ 2 ಲಾರಿಗಳು ಇದು ಮಾಡಿದ್ದಾರೆ. ಎಲ್ಲ ತರಿಸಿ ಇದು ಮಾಡಿ ನಮ್ಗೆ ಮಾಡಿ ಬಿಲ್ಡಿಂಗ್ಗಳು ತಗೊಂಡು ಈಗ ಮಾಡೋದು. ನಾವೇನಿಲ್ಲ ಸರ್. ನಾವು ದಾವಸ್ಪೇಟೆ ಒಂದು ಕಂಪ್ನಿ ಐತೆ,
ಎಚ್ ಎಚ್ ಒಂದು ಕಂಪ್ನಿ ಐತೆ, ಅಲ್ಲಿ ಕೆಲಸ ಕೊಡ್ರಿ ನಮ್ಗೆ ಅಷ್ಟೇ. ಈಗ ಯಾರು ಸರ್ ನಮ್ಗೆ ಕೆಲಸ ಕೊಡ್ತಾರೆ? ಇಷ್ಟು ವರ್ಷ ಆಗೈತೆ, 27 ವರ್ಷ ಸರ್ವಿಸ್ ಮಾಡಿ ನೋಡಿ ಸರ್. ಇಲ್ಲಿ ಬೆಳ್ಳಿ ಇದು ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ನೀವು ಏಕಾಏಕಿ ಕೆಲಸದಿಂದ ತೆಗ್ದಿರೋದು? 16 ಜನ ಸರ್, ಕಾಯಂ ನೌಕರು 16 ಜನ. ಕಾಂಟ್ರಾಕ್ಟ್ ಲೇಬರು 150 ಜನ ಇತ್ತು, ಅವ್ರನ್ನ ಎಲ್ಲ ತೆಗ್ದಾಕ್ಬಿಟ್ರು ಪಾಪ, ಹತ್ಕೊಂಡು ಹೋದ್ರು ಕಾಂಟ್ರಾಕ್ಟ್ ಲೇಬರ್ಗಳು. ಆ ಸ್ಟಾಫ್ನರ್ನೆಲ್ಲ ಅಲ್ಲಿ ತಗೊಂಬಿಟ್ರು, 40 ಜನ ಸ್ಟಾಫ್ನರ್ ಸರ್, ಅವ್ರನ್ನೆಲ್ಲ ಅಲ್ಲಿ ತಗೊಂಬಿಟ್ರು ಡಾಸ್ಪೆಟ್ಗೆ. ಈ ನಮ್ಮನ್ನ ವರ್ಕರ್ 16 ಜನ ಮಾತ್ರ ಇಲ್ಲಿ ತಂದು ಬೀದಿಗೆ ಹಾಕಿ ನೈಟಲ್ಲಿ ಸೊಳ್ಳೆ ಕಟ್ಸ್ಕೊಂಡು ಇದು ಮಾಡ್ಕೊಂಡು ನಾವು ನೈಟ್ ಇಲ್ಲ. ಎಲ್ಲಿದ್ದೀರಾ ಅಂತ? ನಾವು ಸರ್ ಯೂನಿಯನಲ್ಲಿ ಇದ್ದೀವಿ ಅಂತ. ನಾವು ಯೂನಿಯನ್ ಮಾಡ್ಕೊಂಡಿದ್ದೆ ತಪ್ಪ ಸರ್. 20,000 ಸಂಬಳ ತಗೊಂಡು ಹೆಂಗೆ ಸರ್ ಜೀವನ ಮಾಡೋಣ? ಯಾಕೆ ಸರ್ ಮಾಡೋಣ? ನಾವು ಅವ್ರು ಹೇಳ್ದಂಗೆ ಕೆಲಸ ಮಾಡ್ಕೊಂಡು ನಾವು ಶಾಪ್ನರ್ಗೆಲ್ಲ ಇದು ಮಾಡಿ ಕೆಲಸ ಕಲಿಸ್ಕೊಟ್ಟು ಒಂದು ಕೆಲಸ ಬರಲ್ಲ, ಸುಮ್ಮನೆ ಫೋನ್ ಇಟ್ಕೊಂಡೆಲ್ಲ ಓಡಾಡೋರಿಗೆಲ್ಲ ಇವತ್ತು 1 ಲಕ್ಷ 1.5 ಲಕ್ಷ ಸಂಬಳ. ಹೌದು ಸರ್, ಕೇಸ್ ಇದೆ ಸರ್, ಕೋರ್ಟಲ್ಲಿದೆ. ಹಾಂ, ಲೆಕ್ಕ ಇಲ್ಲ, ಕೋರ್ಟ್ ಇದಿಲ್ಲ ನನಗೆ. ಅದು ಯಾರು ಕೇವಿಟ್ಟು ಇದಿಲ್ಲ ಅಂತ ಇದು ಮಾಡ್ತಾರೆ ನೋಡಿ ಸರ್, ಇಲ್ಲೇ ಐತೆ ನೋಡಿ ಕಾಪಿ. 30 ವರ್ಷ ಆಯ್ತು ಸರ್ ನಾನು ಕೆಲಸದಲ್ಲಿ ಸೇರ್ಕೊಂಡು. 20,000 ಕೆಲಸ ಇಲ್ಲ, ನನ್ನ ಕೆಲಸ ಬೇಕು ಅಷ್ಟೇ. 2 ಹೆಣ್ಮಕ್ಳು ಸರ್ ಅವ್ರಿಗೆ. ಯಜಮಾನ್ರಿಲ್ಲ ಸರ್. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀರಾ? 31 ವರ್ಷ ಆಯ್ತು ಸರ್ ಇವಾಗ. ನೀವು ಏಕಾಏಕಿ ಕೆಲಸ ಇಲ್ಲ ಸರ್. ಸೆಟ್ಲ್ಮೆಂಟ್ ಎಲ್ಲ ಕೊಟ್ಟಿದ್ದಾರಾ ನಿಮಗೆ? ಇಲ್ಲ ಸರ್. ಏನು ಕೇಳ್ತೀರಮ್ಮ ಇವಾಗ ಕಂಪನಿಯವ್ರಿಗೆ? ನನ್ನ ಕೆಲಸ ಬೇಕು ಸರ್ ಅಷ್ಟೇ. ಈಗ ಇಷ್ಟು ವರ್ಷ ದುಡ್ಸ್ಕೊಂಡು ನೀವು ಏಕಾಏಕಿ ತೆಗೆದುಬಿಟ್ರೆ ಕೆಲಸ ಇಲ್ಲ ಸರ್. ಮಕ್ಕಳು ನೋಡ್ಕೋಬೇಕು, 2 ಮಕ್ಕಳು, ಹೆಣ್ಮಕ್ಳು. ಮತ್ತೆ ಈ ಏಜಲ್ಲಿ ಎಲ್ಲ ಕೂಡ ಏನು ಕೆಲಸ ಕೊಡಲ್ಲ ಸರ್ ಇಲ್ಲೇನು. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಬೇರೆ ಕಡೆ ಹೋದ್ರೆ ಕೆಲಸ ಇಲ್ಲ. ಏನು ರಿಕ್ವೆಸ್ಟ್ ಮಾಡ್ತೀರಮ್ಮ ಸರ್ಕಾರ? ನನ್ನ ಕೆಲಸ ಬೇಕು ಸರ್ ಅಷ್ಟೇ. ಕಾರ್ಮಿಕ ಸಚಿವರಿಗೆ ಅವ್ರಿಗೆ ಅಷ್ಟೇ ಹೇಳ್ಕೊಂಡಿದ್ದೆ, ನನ್ನ ಕೆಲಸ ಬೇಕು, ಕೊಡಿಸ್ಬೇಕು ಅಂತ ಅಷ್ಟೇ. 1994ರಲ್ಲಿ ಜಾಯ್ನಿಂಗ್ ಆಗಿದ್ದು ನಾವು. ಬರೀ 600 ರೂಪಾಯಿ ಸ್ಯಾಲ್ರಿಗೆ ನಾವು ಜಾಯ್ನ್ ಆಗಿದ್ದು. ಇದುವರೆಗೂ ನಾವು 30 ವರ್ಷ ಸರ್ವಿಸ್ ಮಾಡಿದ್ರು 20,000 ಸ್ಯಾಲ್ರಿ ಇಲ್ಲ. ಎಷ್ಟೇ ಕೇಳಿದ್ರು 5 ವರ್ಷಕ್ಕೂ ಒಂದು ಡಿಮ್ಯಾಂಡ್ ಕೊಡ್ತಾ ಇರಲಿಲ್ಲ. ಸರ್ 1000 ರೂಪಾಯಿ ಕೊಡ್ತೀವಿ, 500 ರೂಪಾಯಿ ಕೊಡ್ತೀವಿ ಅನ್ನೋರು. ನಮ್ಮ ಗೌರ್ಮೆಂಟ್ DA ಒಂದು ಬಿಟ್ಟರೆ ಏನು DA ಇಂದನೇ ಇಷ್ಟು 20,000 ಸ್ಯಾಲ್ರಿ ಆಗಿದೆ 600ರಿಂದ. ಹಂಗಾಗಿ ನಮಗೆ ಯಾರೋ ಒಂದು ಇದು ಸಪೋರ್ಟ್ ಸಿಕ್ಕಿ ನಮಗೆ ಯೂನಿಯನ್ ಮಾಡ್ಕೊಂಡ್ವಿ. ಆದ್ದರಿಂದ ಈ ಯೂನಿಯನ್ ಹೊಡೆಯೋಕ್ಕೋಸ್ಕರ ಇವರು ನಮ್ಮನ್ನು ಈ ಥರ ಬೀದಿಗೆ ಹಾಕಿ ಅನ್ಯಾಯ ಮಾಡಿದ್ದಾರೆ. ನಮಗೆ ಕೆಲಸ ಬೇಕಷ್ಟೇ ಬೇಕಾಗಿರೋದು. ನಮಗೆ ಸೆಟ್ಲ್ಮೆಂಟ್ ಅಂತ ಬೇಸಿಕ್ ಎಲ್ಲ ಕಮ್ಮಿ ಇದೆ. ಬೇಸಿಕ್ ಬಂದು 2,500 ಇದೆ ನನಗಿದೆ ಬೇಸಿಕ್ಕು. ಎಲ್ಲ ಸೇರಿ ಅದು ಇದು ಸೇರಿ 20,000 ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಅದರ್ಸ್ ಎಲ್ಲ ಸೇರಿ ಎಲ್ಲ ಸೇರಿ ಏನು ಬರುತ್ತೆ. ಹಂಗಾಗಿ ನಾವು ಯೂನಿಯನ್ ಮಾಡ್ಕೊಂಡ್ವಿ. ಇದಕ್ಕೆ ನ್ಯಾಯ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯೂನಿಯನ್ ಆಗಿರೋಕ್ಕೋಸ್ಕರ ಇವರು ನಮ್ಮನ್ನು ಹೊಡೆದು ಆಚೆ ಹಾಕಿದ್ದಾರೆ. ಸರ್, ಮೂಲತಃ ಪೀಣ್ಯ ಕೈಗಾರಿಕೆ ಪ್ರದೇಶದಲ್ಲಿರುವಂಥ ಹಿಂದೈ ವ್ಯಾಕ್ಯೂಮ್ ಕಂಪನಿ ಪ್ರೈವೇಟ್ ಲಿಮಿಟೆಡಲ್ಲಿ ಕಾರ್ಮಿಕರು ನಾವು ಪರ್ಮನೆಂಟ್ ವರ್ಕರ್ 45 ಜನ ಇದ್ದೀವಿ. ನಾವು ಏನು ಯೂನಿಯನ್ ಮಾಡಿಕೊಂಡು ನಮ್ಮ ಸಂಘದ ಪರವಾಗಿ ನಾವು 2013ರಿಂದ ಯಾವುದೇ ವೇತನದ ಯಾವುದು ಕೊಟ್ಟಿಲ್ಲ, ಪರಿಷ್ಕರಣೆ ಆಗಲಿಲ್ಲ. ಎಲ್ಲ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಕೇಸು ಆರ್ಡರ್ಲೆ ಹಂತದಲ್ಲಿದೆ. ಇವರು ಏಕಾಏಕಿ ಏನು ಮಾಡಿದ್ರು, ನಮ್ಮ ಯೂನಿಯನ್ ಮೆಂಬರ್ನ ಹೊಡಿಬೇಕು ಅನ್ನೋ ಉದಾಹರಣೆ ಇಟ್ಕೊಂಡು ಒಂದು ಡಿಪಾರ್ಟ್ಮೆಂಟ್ನ HHV ಕ್ರಿಸ್ಟಲ್ ಅಂದ್ಬಿಟ್ಟು 2020ರಲ್ಲಿ ನಾವು ಇಲ್ಲಿ ಬೇಗೂರಿಗೆ ಶಿಫ್ಟ್ ಮಾಡ್ತಾರೆ. ಕೆಲವು ಜನನ ದವಾಸ್ಪೇಟೆಯಲ್ಲಿ ಇಂಡಸ್ಟ್ರಿಯಲ್ಲಿ ದವಾಸ್ಪೇಟೆಗೆ ಶಿಫ್ಟ್ ಮಾಡ್ತಾರೆ. ಇವರು ನಾವು 30 ವರ್ಷ ಕೆಲಸ ಮಾಡಿದ್ರು, ಇವತ್ತಿಗೂ ನಮಗೆ 18,000 ರೂಪಾಯಿ ಸ್ಯಾಲ್ರಿ ಇದೆ. ನಾವು ಈ ಸ್ಯಾಲ್ರಿ ಕೇಳುತ್ತೆ ತಪ್ಪಾಗಿದೆ ಅವ್ರಿಗೆ. ಮ್ಯಾನೇಜ್ಮೆಂಟು ಏಕಾಏಕಿ 19ನೇ ತಾರೀಕು ಅಕ್ಟೋಬರ್ 2024ರಲ್ಲಿ ಕಂಪ್ನಿನ ಮುಚ್ಚುತ್ತಾರೆ. ಇದುವರೆಗೂ ನಾವು ಈ ಎಲ್ಲ ಕೇಸ್ನೂ ಈಗ ಕಾನೂನು ಬಾಹಿರವಾಗಿ ಮಿಷಿನ್ ಯಂತ್ರ ಶಿಫ್ಟ್ ಮಾಡ್ದಂಗೆ ನಾವು ಕಾರ್ಮಿಕ ಇದರಲ್ಲಿ ಇದು ಸಿವಿಲ್ ಕೋರ್ಟ್ನಲ್ಲಿ ಕೇವಿಟ್ ಹಾಕಿದ್ದೀವಿ. ಆದರೂ ಯಾವುದೇ ಲೆಕ್ಕಕ್ಕೆ ಇಟ್ಕೊಳ್ತಾನೆ ಇವತ್ತು ಏಕಾಏಕಿ ಪೊಲೀಸ್ನವ್ರು ಕರ್ಕೊಬಂದು ದೌರ್ಜನ್ಯ ಮಾಡಿ ಮಿಷಿನ್ ಎತ್ತಿಸ್ತಾ ಇದ್ದಾರೆ. ನಮಗೆ ಕೆಲಸ ಬೇಕು ಅಂತ ಕೇಳಿದ್ದೀವಿ. ಈ ಕಾರ್ಮಿಕ ಏನು 16 ಜನ ಈ ಕ್ರಿಸ್ಟಲ್ ಕೆಲಸ ಮಾಡ್ತಾಯಿದ್ರು, ಪರ್ಮನೆಂಟ್ ವರ್ಕರ್ನ ಮಾತ್ರ ಕೆಲಸಕ್ಕೆ ತಗೊಂಡಿಲ್ಲ. ಉಳಿದು ಎಲ್ಲ ನೌಕರನ್ನು ದವಾಸ್ಪೇಟೆ ಯೂನಿಟ್ಗೆ ಕೆಲಸಕ್ಕೆ ತಗೊಂಡಿದ್ದಾರೆ. ನಾವು ಕೇಳ್ತಾ ಇರೋದು ಕೆಲಸ ಅಷ್ಟೇ. ಈಗ 16 ಜನ ಒಬ್ಬ ಎಂಪ್ಲಾಯಿನ ತೆಗೆದಾಕ್ತಂದ್ರೆ ಅದರ ಫ್ಯಾಮಿಲಿ ಬೀದಿ ಬಂದಿದೆ ಇವತ್ತು. ಇದು ನಮಗೆ ನ್ಯಾಯ ಕೆಲಸ ಬೇಕು. ಕಂಪ್ನಿ ಇದೇ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಬೇರೆ ಕಡೆ ಇದೆ. ಇವರು ನಮ್ಮ ಈ ಕಾರ್ಮಿಕರನ್ನು ಬೀದಿಗೆ ಹಾಕೋಕ್ಕೆ ಸಲುವಾಗಿ ಈ ಕಾನೂನು ಕಾರ್ಮಿಕರ ಕಾಯ್ದೆಗಳಿಗೆ ಉಲ್ಲಂಘಿಸ್ಬಿಟ್ಟು ಇವರು ಏನೋ ಒಂಥರ ಸೋಕಸ್ ನೋಟಿಸ್ ಥರ ಲೆಕ್ಕಕ್ಕಿಲ್ದಂಗೆ ಕಂಪ್ನಿ ಯಾವುದೇ ಮುಂಚಿತವಾಗಿ ಸರ್ಕಾರಕ್ಕೆ ಆಗಲಿ ಯಾವುದೇ ಪರ್ಮಿಷನ್ ಲೆಟ್ರ್ ಹಾಕ್ತಾನೆ ಏಕಾಏಕಿ ಮುಚ್ಚಿದ್ದಾರೆ. ಕಾಯಂ ನೌಕರು ನಾವೆಲ್ಲ 16 ಜನ ಕಾಯಂ ನೌಕರರಿದ್ದೀವಿ. ನಾವು ಕೇಳ್ತಾ ಇರೋದು ನಮಗೆ ಕೆಲಸ ನ್ಯಾಯ ಬೇಕು.